Hello guys, welcome back to my channel Soumya Kannada Vlogs. Hope ನೀವು ಚೆನ್ನಾಗಿದೆ ಅನ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಇವತ್ತು ನಾನು ಒಂದು ವೀಕೆಂಡ್ ಬ್ಲಾಗ್ನ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಬಿಕಾಸ್ ನನ್ನ ಸಿಸ್ಟರ್ ಅವರು ಸ್ವಲ್ಪ ಶಾಪಿಂಗ್ ಮಾಡಬೇಕು, ಲೈಕ್ ಮಕ್ಕಳು ಬುಕ್ಸು ಅದನ್ನೆಲ್ಲ. ಸೊ ಹಾಗಾಗಿ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸೊ ಹಾಗೇನೆ ನಂದು ಒಂದು ಹಳೇದು ಗೋಲ್ಡ್ ಚೈನ್ ಇದೆ ಆಯಿತಾ. ಸೊ ಅದನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಬೋದಾ ಅಥವಾ ಏನಾದರೂ ಮಾಡ್ಬೋದಾ ಅಂತ ಚೆಕ್ ಮಾಡ್ಕೊಂಡು ಬರಬೇಕು. ಸೊ ಹಾಗೆ ಶಾಪಿಂಗ್ ಸ್ವಲ್ಪ ಮಾಡ್ಕೊಳ್ಬೇಕು. ಸೊ ಎಸ್, ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ವಿದೌಟ್ ಫರ್ದರ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಗೈಸ್, ನಾವು ಫಸ್ಟ್ ಹೋಗಿದ್ದು ವಿಶಾಲ್ ಮಾರ್ಟ್ಗೆ. ಸ್ವಲ್ಪ ಅಕ್ಕನ ಮಗ ಇದ್ದಾನಲ್ಲ, ಅವನಿಗೆ ಲೈಕ್ ಬಟ್ಟೆಗಳು ಅದನ್ನೆಲ್ಲ ತೊಗೋಬೇಕಾಗಿತ್ತು, ನೈಟ್ ಡ್ರೆಸ್ಸಸ್ ಎಲ್ಲ. ಹಾಗೆಯೇ ಅಮ್ಮಗೂ ಕೂಡ ಸ್ವಲ್ಪ ಡ್ರೆಸ್ಸಸ್ನ ನೋಡಬೇಕಾಗಿತ್ತು, ಹಾಗಾಗಿ ಹೋದ್ವಿ. ಸೊ ಅಲ್ಲೇ ಸಿಕ್ಕಾಡೆ ಟೈಮ್ ಆಗಿಬಿಡ್ತು. ಏನು ಗೊತ್ತಾ, ಶಿವಮೊಗ್ಗ ವಿಶಾಲ್ ಮಾರ್ಟಲ್ಲಂತೂ ನೀಟಾಗಿ ಆರ್ಗನೈಸೇ ಮಾಡಿರಲ್ಲ ಗೈಸ್. ಅದೇ ಬೇಜಾರು. ಲೈಕ್ ಏನೂ ಈಚ್ ಪ್ರಾಪರ್ಟಿಗೆ ಸಿಗೋದೇ ಇಲ್ಲ. ಲೈಕ್ ಎಲ್ಲನೂ ಲೈಕ್ ಡಿಸ್ಟರ್ಬ್ ಮಾಡಿರ್ತಾರೆ, ನೀಟಾಗಿ ಪ್ರಾಪರಾಗಿ ಆರ್ಗನೈಸ್ ಮಾಡಿರಲಿದ್ದಿಲ್ಲ. ಸೊ ಹಾಗಾಗಿ ಹುಡ್ಕೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಮೇಲೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಶೂ ಕಾರ್ನರ್ಸ್ಗೆ ಬಂದೆ, ಅಮ್ಮಗೆ ಶೂಸ್ ಏನಾದರೂ ನೋಡೋಣ ಅಂತ. ಬಟ್ ಎಲ್ಲನೂ ಬಿಗ್ಗರ್ ಸೈಜಸ್ಲೇ ಇತ್ತು. ಸೊ ಹಾಗಾಗಿ ನಾನು ಶೂಸ್ ಏನು ಅವಳಿಗೆ ತೊಗೊಳ್ಲಿಲ್ಲ. ಫ್ಯೂ ಡ್ರೆಸ್ಸಸ್ನ ತೊಗೊಂಡೆ. ಲೈಕ್ ಅವಳಿಗೆ ಜೀನ್ಸ್ ತೊಗೊಂಡೆ. ಆ್ಯಕ್ಚುಲಿ ನಾನು ಒಂದು ಶಾರ್ಟ್ ಜೀನ್ಸ್, ಇನ್ನೊಂದು ಲಾಂಗ್ ಜೀನ್ಸ್ ಆ ಥರದ್ದು ತೊಗೊಂಡೆ. ಸೊ ದಟ್ ಟೀ ಶರ್ಟ್ನ ಮೇಲೆ ಹಾಕ್ಕೊಂಡು ಲೈಕ್ ಚೆನ್ನಾಗಿರುತ್ತೆ ಅಂತ. ಅವಳಿಗೆ ಯಾಕೋ ಲೈಕ್ ಲಾಂಗ್ ಫ್ರಾಕ್ಸ್ ಆ ಥರದ್ದೆಲ್ಲ ಚೆನ್ನಾಗೇ ಕಾಣಿಸೋದಿಲ್ಲ. ಸೊ ಹಾಗಾಗಿ ಆ್ಯಂಡ್ ಸೊ ಶೂಸು ಕಲೆಕ್ಷನ್ ಏನಂತ ಏನು ಚೆನ್ನಾಗಿರಲಿಲ್ಲ. ಓಕೆ ಕಲೆಕ್ಷನ್ ಇತ್ತು. ಶಾಪಿಂಗ್ ಎಲ್ಲ ಆಯ್ತಾ? ಹೇಳು ಪಾಪ, ಏನೇನು ತಗೊಂಡು ಹೇಳು. ಮಾರ್ಕರ್ ಹೇಳು. ಮಾರ್ಕರ್, ಜೀನ್ಸ್ ಪ್ಯಾಂಟ್, ಡ್ರೆಸ್, ಬ್ಯಾಗ್ಸ್. ಎಲ್ಲೋ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಕಲ್ಯಾಣ ಜ್ಯುವೆಲರ್. ಸೊ ಗೈಸ್, ನಾನು ಬಿಫೋರೇ ಮೆನ್ಷನ್ ಮಾಡಿದ್ನಲ್ಪ, ನಂದೊಂದು ಹಳೆ ಗೋಲ್ಡ್ ಚೈನ್ ಇತ್ತಾಯ್ತಾ. ಸೊ ಅದನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಕಲ್ಯಾಣ್ ಜ್ಯುವೆಲ್ಸ್ಗೆ ಬಂದ್ವಿ. ಸ್ವಲ್ಪ ನಿಯರ್ ಇತ್ತು ಅಂತ ಹೇಳ್ಬೋದು, ಅದಕ್ಕೆ ಇಲ್ಲಿಗೆ ಬಂದೆ. ಆ್ಯಂಡ್ ನನ್ನ ಒಂದು ಕಾನ್ಸೆಪ್ಟ್ ಇದ್ದಿತ್ತು ಲೈಕ್ ಒಂದು 10 ಗ್ರಾಮ್ಸ್ ಒಳಗಡೆ ತೊಗೊಳ್ಳೋಣ ಏನಾದರೂ ಅಂತ ಹೇಳಿ. ಸೊ ಚೈನೇ ತೊಗೊಂಡ್ಬಿಡೋಣ, ಲೈಕ್ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಅಂತ. ಆ್ಯಂಡ್ ಕಲ್ಯಾಣಲ್ಲಿ ಲೈಟ್ ವೇಟ್ ಜ್ಯುವೆಲ್ಸ್ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ಇದ್ದಿದ್ರಲ್ಲಿ ಈ ಥರ ಈ ಬೀಟ್ಸ್ ಹಾರ ಇದೆಯಲ್ಲ, ಬೀಟ್ಸ್ ಹಾರ ಥರದ್ದು ಅದೊಂದು ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನೇ ತೊಗೊಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇಲ್ಲಿ ನಾನು ಟ್ರಯಲ್ ಮಾಡಿ ನೋಡ್ತಾ ಇದ್ದೆ. ಇನ್ನೂ 2-3 ಸ್ವಲ್ಪ ಫೈನಲೈಸ್ ಮಾಡಿ ಇಟ್ಕೊಂಡಿದ್ದೆ, ಲೈಕ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಸಾರಿ ಫೈನಲೈಸ್ ಮಾಡಿಬಿಡೋಣ ಅಂತ. ಈ ಗೋಲ್ಡ್ ಚೈನ್ ನನಗೆ ತುಂಬಾ ಇಷ್ಟ ಆಯಿತು. ಲೈಕ್ ಸ್ವಲ್ಪ ಗಟ್ಟಿನೂ ಇದೆ. ಇಟ್ಸ್ ಅರೌಂಡ್ 9 ಗ್ರಾಮ್ಸ್ ಬರುತ್ತೆ. ಆ್ಯಂಡ್ ಸೊ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನು ಬ್ರೇಸ್ಲೆಟ್ಸ್ ಮತ್ತು ರಿಂಗೂ ಕೂಡ ನೋಡೋಣ ಅಂತ ಹೋದೆ. ಸೊ ಬ್ರೇಸ್ಲೆಟ್ಸು ಲೈಕ್ 5-6 ಗ್ರಾಮ್ಸ್ ಆ ಥರದ್ದಿತ್ತು. ನನಗೆ ತುಂಬಾ ಡೆಲಿಕೇಟ್ ಅಂತ ಅನ್ನಿಸ್ತು. ಲೈಕ್ ನಾನು ಅಷ್ಟು ಪ್ರಾಪರಾಗಿ ಕ್ಯಾರಿ ಮಾಡೋದಿಲ್ಲ. ನಂಗೆ ಸ್ವಲ್ಪ ಬ್ರೇಸ್ಲೆಟ್ ಸ್ವಲ್ಪ ಗಟ್ಟಿ ಇರಬೇಕಾಯ್ತಾ. ಸೊ ಹಾಗಾಗಿ ಆ್ಯಂಡ್ ಈ ರಿಂಗು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಒಂದು ಡ್ರಾಬ್ಯಾಕ್ ಏನು ಗೊತ್ತಾ ಗೈಸ್, ಡೈಮಂಡ್ಸ್ ಇರುತ್ತಾಯ್ತಾ. ಆ್ಯಂಡ್ ಡೈಮಂಡ್ ಕಾಸ್ಟೇ ಲೈಕ್ ಅರೌಂಡ್ 25,000 ಇತ್ತು. ಆ್ಯಂಡ್ ಗೋಲ್ಡು 25,000, ಲೈಕ್ ಇಟ್ಸ್ ಅರೌಂಡ್ 50,000 ಆಯಿತಾ. ಸೊ ಅವ್ರು ಹೇಳ್ತಾರೆ ಬೈ ಬ್ಯಾಕ್ ಮಾಡ್ತೀವಿ ಅದು ಇದು ಅಂತ. ಆ್ಯಂಡ್ ಸ್ಟಿಲ್ ಅದು ಉದುರೋಗುತ್ತೆ ಹರಳೆಲ್ಲ. ಸೊ ಹಾಗಾಗಿ ನಾನು ಡೈಮಂಡ್ಸ್ನ ಪ್ರಿಫರ್ ಮಾಡೋದಿಲ್ಲ. ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದೊಂದು ಚೈನನ್ನು ನೋಡಿದೆ. ಈ ಚೈನು ಚೆನ್ನಾಗಿತ್ತು, ಬಟ್ ಅದೇನು ಗೊತ್ತಾ, ಸಿಕ್ಕಾಪಟ್ಟೆ ಡೆಲಿಕೇಟ್ ಆಗಿತ್ತು. ನಾನೆಲ್ಲಾದರೂ ಅಮ್ಮು ಎತ್ಕೊಂಡಾಗ ಸ್ವಲ್ಪ ಅವಳಿಗೆ ಹೇಳಿದ್ರೆ ಸಾಕು ಕಿತ್ತು ಹೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ನೆಕ್ಲೆಸ್ ಥರ ಇತ್ತಲ್ಲ, ಅದು ಕೂಡ ಅಷ್ಟೇ 10 ಗ್ರಾಮ್ಸ್ ಏನೋ ಇತ್ತು, ಬಟ್ ಹೆವಿ ಡೆಲಿಕೇಟ್ ಇತ್ತು. ಸೊ ಇದಿಷ್ಟು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದು. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ, ಬಟ್ ತುಂಬ ಡೆಲಿಕೇಟ್ ಇತ್ತಲ್ವ. ಸೊ ಹಾಗಾಗಿ ನಾನು ಈ ಬೀಡ್ಸ್ ಸರ ಇದೆಯಲ್ಲ ಅದನ್ನೇ ತೊಗೊಂಡೆ. ಸೊ ಅದಕ್ಕೆ ಡಾಲರ್ನ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಡಾಲರಲ್ಲಿ ಇದ್ದಿದ್ದು ಮತ್ತೆ ಸೇಮ್ ಎಂಥದ್ದು ಹಲ್ಕಟ್ ಡೈಮಂಡ್ಸ್ ಅಂತ ಅಂತಾರಲ್ಲ ಆ ಥರದ್ದು.
ಸೊ ಹಾಗಾಗಿ ನಾನು ಆ ಡಾಲರಿನ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಇವಾಗಲಾದರೂ ಸ್ವಲ್ಪ ಬಿಗ್ಗರ್ ಸೈಜ್ ಡಾಲರ್ನ ತೊಗೊಳ್ಳೋಣ, ಸ್ವಲ್ಪ ಮನಿ ಸೇವ್ ಮಾಡಿಕೊಂಡು ಅಂತ ಹೇಳಿ ಸುಮ್ಮನೆ ಆದೆ. ಸೊ ಇಲ್ಲಿ ನೋಡ್ತಾ ಇರ್ತಾರಲ್ಲ ಈ ಥರ ಡಾಲರ್ಸ್ ಎಲ್ಲ ಅರೌಂಡ್ 8 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಗೋಸ್ ಅಪ್ ಟು ಲೈಕ್ ಮೋರ್. ಸೊ ಹಾಗಾಗಿ ಬೇಡ ಅಂತ ಲೈಕ್ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಅದೇ ಗುಂಡಿನ ಸರ ಇದೆಯಲ್ಲ ಅದನ್ನು ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಬಂದ್ವಿ, ಗಾಂಧಿ ಬಜಾರ್ಗೆ. ಇಲ್ಲಿ ಅಕ್ಕ ಪಾಪುಗೆ ಇದು ನೋಟ್ಬುಕ್ಸು ಅದನ್ನೆಲ್ಲ ತೊಗೋಬೇಕಾಗಿತ್ತಂತೆ. ಲೈಕ್ ಹೋಲ್ಸೇಲ್ ಪ್ರೈಸಲ್ಲಿ ಈ ಶಾಪಲ್ಲಿ ಸಿಗುತ್ತೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವರು ಇಲ್ಲೇ 1 ವರ್ಷಕ್ಕಾಗೋಷ್ಟು ಹೋಲ್ಸೇಲ್ ಪ್ರೈಸಸಲ್ಲಿ ತೊಗೊಳೋದಕ್ಕೆ ಅಂತ ಬಂದಿದ್ದರು. ಆ್ಯಂಡ್ ಎಷ್ಟು ಬ್ಯುಸಿ ಇದೆ ನೋಡಿ ಗಾಂಧಿ ಬಜಾರು ಅಲ್ವಾ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸೆಂಟ್ರಲ್ ಮಾಲ್ಗೆ ಹೋದ್ವಿ. ಡೆಕೋತ್ಲಾನಲ್ಲಿ ಅವಿ ಏನೋ ತೊಗೋಬೇಕು ಲೈಕ್ ಜೀಪ್ ಸಮಥಿಂಗ್ ಪಾಪುಗೆ ಅಂತ ಏನೋ ನೋಡೋದಕ್ಕೆ ಅಂತ ಬಂದರು. ಬಟ್ ಅಲ್ಲಿ ಜೀಪ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಪುನರ್ವ ಅವನಿಗೆ ಯಾವುದೋ ಒಂದು ಇಷ್ಟ ಆಯಿತು, ಅದನ್ನು ಅವನು ಆಡ್ತಾಯಿದ್ದ. ಆ್ಯಂಡ್ ಅಮ್ಮಗೆ ಇಲ್ಲಿ ಪೂಲ್ ಥರದ್ದು ಡಿಸ್ಪ್ಲೇ ಮಾಡಿದ್ರು ಆಯಿತಾ. ಸೊ ಅದನ್ನು ನೋಡ್ತಾ ಇದ್ವಿ. ಆ್ಯಂಡ್ ಅವಳು ಅದರೊಳಗಡೆ ಕೂತ್ಕೊಂಡಿದ್ಲು, ಚೆನ್ನಾಗಿತ್ತು. ಬಟ್ ಅದು ಅರೌಂಡ್ 5,000 ಏನೋ ಕಾಸ್ಟ್ ಆಗುತ್ತಂತೆ. ನನಗೇನು ಅಂತ ವರ್ದಿ ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಸುಮ್ಮನೆ ಆದ್ವಿ. ನೆಕ್ಸ್ಟ್ ಅವಳಿಗೆ ಜೀಪ್ ಕೂತ್ಕೋಬೇಕಂತ ಆಸೆ ಇತ್ತಲ್ವ. ಸೊ ಹಾಗಾಗಿ ಇಲ್ಲಿ ಒಂದು ರೈಡ್ಗೆ ಅರೌಂಡ್ 50 ರುಪೀಸ್ ಏನೋ ತೊಗೊತಾರೆ. ಸೊ ಅಲ್ಲಿ ಬಂದ್ವಿ, ಈ ಥರ ಕೂರಿಸಿದ್ವಿ. ಅವಳಿಗೆ ರೆಡ್ ಕಲರ್ ಕಾರಲ್ಲಿ ಕೂರಿಸಿದ್ದೀನಿ. ತುಂಬ ಚೆನ್ನಾಗಿ ಫೀಲ್ ಆಯಿತು ಅನಿಸುತ್ತೆ ಅವಳಿಗೆ ತುಂಬ ಖುಷಿಪಟ್ಟಳು. ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ಅವಳಿಗೇನೋ ಸ್ವಲ್ಪ ಭಯ ಆ ಥರದ್ದೇನೂ ಅನ್ನಿಸ್ತಾ ಇಲ್ಲ. ಸೊ ಇದಾಗಿತ್ತು ನನ್ನ ವ್ಲಾಗ್ ಆ್ಯಂಡ್ ಒಂದು ವೀಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು, ಆಲ್ಸೋ ಗೋಲ್ಡ್ ಪರ್ಚೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಅವಿ ಅಕ್ಕರ ಮನೆಗೆ. ಅವ್ರದ್ದು ಇವತ್ತು ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಕೇಕ್ನ ತೊಗೊಂಡೋಗಿದ್ವಿ, ಹಾಗೆಯೇ ಸ್ವಲ್ಪ ಸೆಲೆಬ್ರೇಟ್ ಮಾಡಿದ್ವಿ. ಅವರು ಲೈಕ್ ಹೋಳಿಗೆ ಊಟ ಎಲ್ಲ ಇಟ್ಕೊಂಡಿದ್ರು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ನಾವು ಮನೆಗೆ ಬಂದಿದ್ದು ಅರೌಂಡ್ 11:30 ಏನೋ ರೀಚ್ ಆದ್ವಿ. ಸೊ ಹೀಗಿತ್ತು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಶಾಪಿಂಗು ಲೈಕ್ ಎಲ್ಲ ಒನ್ ಡೇಲೇ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹೀಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ವಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೊನೆ ತನಕ ನೋಡಿ ವಿಡಿಯೋನ, ಹಾಗೆ ಸ್ವಲ್ಪ ಎಂಕರೇಜ್ ಮಾಡಿ ಸೊ ದಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.